ಎತ್ತಿನ ಗಾಡಿ ಕೆಳಗೆ ಸಿಲುಕಿದ್ರು ಪಾರಾದ ಬೈಕ್ ಸವಾರ. ಎತ್ತಿನ ಗಾಡಿ ಓಟದ ವೇಳೆ ಬೈಕಿಗೆ ಡಿಕ್ಕಿ ಹೊಡೆದ ಎತ್ತಿನ ಗಾಡಿ. ಚಿಕ್ಕಮಗಳೂರಿನ ತರೀಕೆರೆ ಪಟ್ಟಣದ ತರೀಕೆರೆ ಕ್ರಾಸ್ ಬಳಿ ಒಂದು ಘಟನೆ ನಡೆದಿರೋದು. ಅಂತರಘಟ್ಟಮ್ಮ ಜಾತ್ರೆ ಹಿನ್ನೆಲೆಯಲ್ಲಿ ತರೀಕೆರೆಯಲ್ಲಿ ಎತ್ತಿನ ಗಾಡಿ ಓಟ ಇತ್ತು. ಎತ್ತಿನ ಗಾಡಿಗಳ ಓಟದ ಮುಖಾಂತರವಾಗಿ ಜಾತ್ರೆಗೆ ತೆರಳ್ತಾ ಇದ್ರು ಗ್ರಾಮಸ್ಥರು. ತರೀಕೆರೆ ಕ್ರಾಸ್ ಬಳಿ ಎತ್ತಿನ ಗಾಡಿಗೆ ಅಡ್ಡ ಬಂದ ಬೈಕ್ ಸವಾರನ ಕಾಲು ಕೈಗೆ ಗಾಯ ಆಗಿದೆ. ತರೀಕೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಚಿಕ್ಕಮಗಳೂರಿನ ತರೀಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿರುವಂಥದ್ದು. ಸೊ ಅದೃಷ್ಟವಶಾತ್ ಅವರಿಗೇನು ಸಮಸ್ಯೆ ಆಗಿಲ್ಲ. ಕೈಗೆ ಕಾಲಿಗೆ ಎಲ್ಲ ಗಾಯಗಳಾಗಿದೆ. ಅದನ್ನು ಹೊರತುಪಡಿಸಿ ಗಂಭೀರವಾಗಿ ಗಾಯ ಆಗಿಲ್ಲ ಅನ್ನೋದನ್ನು ಸದ್ಯಕ್ಕೆ ಹೇಳ್ತಾ ಇದ್ದಾರೆ. ತರೀಕೆರೆ ಚಿಕ್ಕಮಗಳೂರಿನಲ್ಲಿ ಈ ಒಂದು ಘಟನೆ ನಡೆದಿರೋದು. ನಿನ್ನೆ ಜಾತ್ರೆ ಇತ್ತಂತೆ. ಜಾತ್ರಾ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಎತ್ತಿನ ಗಾಡಿ ಓಟ. ಈ ಸಂದರ್ಭದಲ್ಲಿ ಬೈಕ್ಗೆ ಅಡ್ಡ ಬಂದಿರುವಂಥದ್ದು. ಎತ್ತಿನ ಗಾಡಿ ಕೆಳಗಡೆ ಬೈಕ್ ಸವಾರ ಬಿದ್ದು ಸ್ವಲ್ಪ ಮಟ್ಟಿಗೆ ಗಾಯ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಅವಘಡ ಹೇಗಾಯಿತು? ಸದ್ಯ ಗಾಯಾಳು ಪರಿಸ್ಥಿತಿ ಯಾವ ರೀತಿಯಾಗಿದೆ? ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ ಎಂಬುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು. ಅಂತರಘಟ್ಟಮ್ಮ ಜಾತ್ರೆ ಹಿನ್ನೆಲೆಯಲ್ಲಿ ಎತ್ತಿನ ಗಾಡಿಯ ಓಟದ ಸ್ಪರ್ಧೆಯ ಅದನ್ನು ಕೂಡ ಗ್ರಾಮಸ್ಥರು ಎಲ್ಲರೂ ಕೂಡ ಏರ್ಪಾಡು ಮಾಡಿದ್ರು. ಆದ್ರೆ ಅಲ್ಲಿ ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ತಾ ಇರ್ಬೋದು. ಎತ್ತಿನ ಗಾಡಿ ಓಡ್ತಿದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿ ಬೈಕ್ ಅಂದ್ರೆ ಗಾಡಿಗೆ ಅಡ್ಡ ಬಂದಂತಹ ಬೈಕ್ ಸವಾರ ಆ ಬೈಕ್ ಮೇಲೆ ಹತ್ತಿರುವಂತದ್ದು. ಸದ್ಯಕ್ಕೆ ಬೈಕ್ ಸವಾರನಿಗೆ ಗಾಯ ಆಗಿದೆ. ಆ ಗಾಯಾಳುವನ್ನ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಯಾಕಂದ್ರೆ ಈ ತರದ ಸ್ಪರ್ಧೆ ಮಾಡ್ಬೇಕಾದ್ರೆ ಬೈಕ್ ಸವಾರ ಯಾಕೆ ಅಡ್ಡ ಬಂದ ಅನ್ನೋದು ಸಾಕಷ್ಟು ಸಾರ್ವಜನಿಕರು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ನೀತಿ. ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.